ಬಾಲಮುರುಗನ್ ಅಂತ ಹೇಳಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಹೆಂಡತಿನ ಭುವನೇಶ್ವರಿ ಅಂತ ಹೇಳಿ ಆಕೆನ ಇವತ್ತು ಕೊಲೆ ಮಾಡ್ತಾನೆ. ಮತ್ತು ಆತನಿಗೆ ಅವನ ಹೆಂಡತಿ ಮೇಲೆ ಯಾವುದೋ ಒಂದು ಅಫೇರ್ ಇಟ್ಕೊಂಡಿರ್ತಾಳೆ ಅಂತ ಹೇಳಿ ಆತನಿಗೆ ಡೌಟ್ ಇರುತ್ತೆ. ಮತ್ತು ಈ ಒಂದು ವಾರದಿಂದ ಆಕೆ ಈತನಿಗೆ ಒಂದು ಡೈವೋರ್ಸ್ ನೋಟಿಸ್ ಕಳಿಸಿರ್ತಾಳೆ ಅಂತ ಸುದ್ದಿ ಇದೆ. ನಮಗೆ ಸದ್ಯಕ್ಕೆ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಬಂದಿದೆ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಗಂಡ ಹೆಂಡತಿಯ ಜಗಳ ಉಂಡು ಮಲಗೋವರೆಗೂ ಅಂತೇಳಿ ಒಂದು ನಮ್ಮ ಹಳ್ಳಿ ಕಡೆ ಇವತ್ತಿಗೂ ಗಾದೆ ಚಾಲ್ತಿಯಲ್ಲಿರುವಂಥದ್ದು. ಬಟ್ ಇವತ್ತು ಇದೇ ಗಂಡ ಹೆಂಡತಿಯ ಸಂಬಂಧ, ಗಂಡ ಹೆಂಡತಿಯ ಜಗಳ ಎಲ್ಲಿಯವರೆಗೂ ಬಂದು ನಿಂತಿದೆ ಅಂದರೆ ಡೈವರ್ಸ್ ಕೊಟ್ಟು ಆಕೆಯನ್ನು ಅಥವಾ ಆತನನ್ನು ಸ್ಮಶಾನಕ್ಕೆ ಕಳುಹಿಸುವವರೆಗೂ ಬಂದು ನಿಂತಿರುವಂಥದ್ದು ಇವತ್ತು ಗಂಡ ಹೆಂಡತಿಯ ಆ ಒಂದು ಜಗಳ ನಿಜಕ್ಕೂ ಶೋಚನೀಯ. ಇದರ ನಡುವೆ ಮತ್ತೊಂದು ಗಾದೆ ನೋಡು, ಎಷ್ಟು ಅಕ್ಷರಶಃ ಸತ್ಯ. ಗಂಡ ಹೆಂಡತಿಯ ಜಗಳದ ನಡುವೆ ಕೂಸು ಬಡವಾಯಿತು ಅನ್ನುವಂತೆ ಇವತ್ತಿನ ಈ ಒಂದು ಸ್ಟೋರಿನಲ್ಲಿ ಗಂಡ ಹೆಂಡತಿಯ ಜಗಳದಲ್ಲಿ ಒಬ್ಬ ಗಂಡ ಹೆಂಡತಿಯನ್ನು ಕೊಲೆ ಮಾಡಿ ಗಂಡ ಜೈಲಿಗೆ ಹೋದರೆ ತಾಯಿಯನ್ನು ಸ್ಮಶಾನಕ್ಕೆ ಕಳಿಸಿದ್ರೆ ಇಲ್ಲಿ ಇಬ್ಬರು ಜಗಳದ ನಡುವೆ ಮಕ್ಕಳು ಅನಾಥರಾಗಿರುವಂಥದ್ದು. ಇಂತಹ ಮನಕಲಕುವಂಥ ಈ ಒಂದು ಸ್ಟೋರಿಯ ಕುರಿತು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ಈ ಒಂದು ವಿಚಾರಕ್ಕೆ ಮಾತನಾಡೋದಾದರೆ ಸ್ನೇಹಿತರೆ, ಗಂಡ ಹೆಂಡತಿಯ ಜಗಳ ಹುಂಡು ಮಲಗೋವರೆಗೂ ಒಂದು ಕಾಲದಲ್ಲಿತ್ತು. ಇವತ್ತು ಡೈವರ್ಸ್ ಕೊಡುವವರೆಗೂ ಬಂದು ನಿಂತಿರುವಂಥದ್ದು. ಡೈವರ್ಸ್ ಕೊಟ್ಟ ಮೇಲೆ ಅಟ್ಲೀಸ್ಟ್ ಯೋಚನೆ ಮಾಡಬೇಕಲ್ವಾ, ಅವ್ರ ಪಾಡ್ಗೆ ಅವರು ಇವ್ರ ಪಾಡ್ಗೆ ಇವರಾದರೂ ಇದ್ದಿದ್ರೆ ಗಂಡ ಹೆಂಡತಿ ಅಟ್ಲೀಸ್ಟ್ ಈ ಮಕ್ಕಳು ಈ ರೀತಿ ಅನಾಥರಾಗ್ತಾ ಇರಲಿಲ್ಲ. ಇವತ್ತಿನ ಈ ಸ್ಟೋರಿನಲ್ಲಿ ಈ ಒಬ್ಬ ಗಂಡ ಹೆಂಡತಿಯನ್ನು ಅನೈತಿಕ ಸಂಬಂಧದ ಆ ಒಂದು ಅನುಮಾನದ ಮೇಲೆ ಹೆಂಡತಿಯನ್ನು ಕೊಲೆ ಮಾಡಿ ಜೈಲಿಗೆ ಹೋದರೆ, ಹೆಂಡತಿ ಸ್ಮಶಾನಕ್ಕೆ ಹೋದರೆ ಮಕ್ಕಳು ಅನಾಥರಾಗಿರುವಂಥದ್ದು ನಿಜಕ್ಕೂ ಬೇಸರ ಅನಿಸುತ್ತೆ. ಇವತ್ತು ಹೆಂಗಾಗಿದೆ ಅಂದರೆ ಸಾಂಸಾರಿಕ ಜೀವನ, ಅವತ್ತು ಕೂಡು ಕುಟುಂಬ ಇತ್ತು ಕಣ್ರಿ. ಏನಾದರೂ ಒಂದು ಸಮಸ್ಯೆ ಆದರೆ ಅಥವಾ ಏನಾದರೂ ಒಂದು ತಪ್ಪೆ ಹೆಜ್ಜೆ ಇಡಬೇಕಂದ್ರೆ ಅಥವಾ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಅತ್ತೆನೋ ಮಾವನೋ ಅಥವಾ ಮೈದುನನೋ ಅಥವಾ ನಾದ್ನಿನೋ ಅಥವಾ ಇನ್ಯಾರೋ ಕೂಡು ಕುಟುಂಬದಲ್ಲಿ ಇರ್ತಕ್ಕಂಥ ಅಜ್ಜಿನೋ ಯಾರನ್ನಾದರೂ ಒಬ್ರದ್ದು ಸಲಹೆ ತಗೊಳ್ತಾ ಇದ್ರು ಅಥವಾ ಒಂದು ತಪ್ಪೆಜ್ಜೆ ಹಿಡಬೇಕಂದ್ರೆ ಭಯ ಪಡ್ತಾ ಇದ್ರು. ಬಟ್ ಇವತ್ತು ಹೆಂಗಾಗಿದೆ ಅಂದರೆ ಕೇವಲ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಕೈ ತುಂಬ ಸಂಪಾದನೆ ಮಾಡ್ತಾರೆ. ಆ ಮಕ್ಕಳು ಇಬ್ಬರು ಮಕ್ಕಳ ಭವಿಷ್ಯವನ್ನು ನೋಡುವಂಥ ವ್ಯವಧಾನ ಕೂಡ ಇರೋದಿಲ್ಲ. ಇವ್ರದೇ ಆದಂಥ ಒಂದು ಲೋಕ. ಇವತ್ತಿನ ಈ ಒಂದು ಸ್ಟೋರಿನಲ್ಲಿ ಇದೇ ಕಾರಣ ಆಗಿರುವಂಥದ್ದು. ನೋಡಿ, ಗಂಡ ಹೆಂಡತಿ ತಮಿಳುನಾಡಿನ ಸೇಲಂ ಮೂಲದವರು. ನಿನ್ನೆ ಆದಂಥ ಘಟನೆ ವಿವರಿಸ್ತೀನಿ. ಬೆಂಗಳೂರಿನ ಮಾಗಡಿ ರಸ್ತೆಯ ಇಂಡಸ್ಟ್ರಿಯಲ್ ಟೌನ್ ಬಳಿ ಅಲ್ಲಿರ್ತಕ್ಕಂಥ ಜನರಿಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಏನು ನಡೀತಾ ಇದೆ ಅಂತೇಳಿ. ಏಕಾಏಕಿ ಒಬ್ಬ ವ್ಯಕ್ತಿ ಬರ್ತಾನೆ, ಮಹಿಳೆ ಮೇಲೆ ಶೂಟ್ ಮಾಡ್ತಾನೆ. ಆಕೆಯ ತಲೆಗೆ ಎರಡು ಬುಲೆಟ್ ಹೋಗುತ್ತೆ. ಆಕೆ ಅಲ್ಲೇ ಸ್ಪಾಟಲ್ಲೇ ಕೆಳಗೆ ಕುಸಿದು ಬೀಳ್ತಾಳೆ ರಕ್ತದ ಮಡುವಿನಿಂದ. ಇನ್ನೂ 2 ಬುಲೆಟು, 2 ಅಥವಾ 3 ಬುಲೆಟು ಕೈಗೆ ಬೀಳುತ್ತೆ. ಕೂಡಲೇ 112ಗೆ ಫೋನ್ ಮಾಡಿ ಮಾಗಡಿ ರಸ್ತೆ, ಈ ಒಂದು ಘಟನೆ ಆಗಿರೋದು ಬೆಂಗಳೂರಿನ ಮಾಗಡಿ ರಸ್ತೆಯ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ, ಈ ಬೆಂಗಳೂರಿನ ಇಂಡಸ್ಟ್ರಿಯಲ್ ಟೌನ್ ಬಳಿ. ಸೊ ಕೂಡಲೇ ಸ್ಥಳದಲ್ಲಿ ಇರ್ತಕ್ಕಂಥವ್ರು 112ಗೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾರೆ. ಆಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಶೂಟ್ ಮಾಡಿದ್ನಲ್ಲ ಈ ಒಬ್ಬ ವ್ಯಕ್ತಿ, ಆತ ಹೋಗಿ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಸರೆಂಡರ್ ಆಗಿರ್ತಾನೆ. ಯಾರು ಇವರು ಅಂತ ನೋಡೋದಾದರೆ ತಮಿಳುನಾಡಿನ ಸೇಲಂ ಮೂಲದವರು ಆಗಿರ್ತಾರೆ. ಗಂಡ ಹೆಂಡತಿ ಇಬ್ಬರು ಕೂಡ. ಹೆಂಡತಿ ಹೀಗೆ ಗಂಡನಿಂದ ಗುಂಡೇಟು ತಿಂದು ಸಾವನ್ನಪ್ಪಿರುವಂಥ ಹೆಂಡತಿ ಭುವನೇಶ್ವರಿ ಅಂತೇಳಿ 39 ವರ್ಷ, ಬಾಲಮುರುಗನ್ ಅಂತೇಳಿ 40 ವರ್ಷ. ಇವರಿಬ್ಬರು ಕೂಡ ಕೈ ತುಂಬ ಸಂಪಾದನೆ ಮಾಡ್ತಾಯಿದ್ರು. ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ, ಹೆಂಡತಿ ಬ್ಯಾಂಕ್ ಉದ್ಯೋಗಿ, ಒಳ್ಳೆ ಪೋಸ್ಟ್ನಲ್ಲಿರ್ತಾರೆ. ಇಬ್ಬರು ಮುದ್ದಾದ ಮಕ್ಕಳಿರ್ತಾರೆ, ವೈಟ್ ಫೀಲ್ಡ್ನಲ್ಲಿ ಮನೆ ಮಾಡ್ಕೊಂಡಿರ್ತಾರೆ. ಆದರೆ ಗಂಡನಿಗೆ ಹೀಗೆ 1-1.5 ವರ್ಷದ ಹಿಂದೆ ಅನುಮಾನ ಬರುತ್ತೆ, ಹೆಂಡತಿಗೆ ಯಾರ ಜೊತೆನೂ ಸಂಬಂಧ ಇದೆ, ಅನೈತಿಕ ಸಂಬಂಧ ಇದೆ ಅಂತೇಳಿ. ಈ ಅನುಮಾನ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಇವರಿಬ್ಬರು ಜಗಳ ಅಂದರೆ, ದಿನ ಇವರಿಬ್ಬರು ಜಗಳವನ್ನು ನೋಡೋದು, ಮಕ್ಕಳು ಮೂಕ ಹಕ್ಕಿ ಥರ ವೇದನೆ ಪಡೋದು. ಸೊ ಡೈಲಿ ಹಿಂಗೆ ಆಗಿರುತ್ತೆ. ಇದೆಲ್ಲವನ್ನು ನೋಡಿ ಆಕೆಗೆ ಭುವನೇಶ್ವರಿಗೆ ಸಹಿಸ್ಕೊಳ್ಳೋದಕ್ಕಾಗದೆ ಗಂಡನಿಂದ ಬೇರೆ ಬರ್ತಾಳೆ. ಬೆಂಗಳೂರಿನ KP ಅಗ್ರಹಾರದ ಒಂದು ಮನೆಯಲ್ಲಿ ವಾಸವಾಗ್ತಾರೆ. ಆ ಮಕ್ಕಳ ಜೊತೆ ಬಂದು ಚೋಳರಪಾಳ್ಯದಲ್ಲಿ ಇಬ್ಬರು ಮಕ್ಕಳನ್ನು ಕರ್ಕೊಂಬಂದು ಭುವನೇಶ್ವರಿ ವಾಸ ಇರ್ತಾಳೆ. ಬಟ್ ಗಂಡನಿಗೆ ಮಾಹಿತಿ ಇರೋದಿಲ್ಲ. ಸುಮಾರು ಈ ಘಟನೆ ನಡೆದು ಒಂದು 4 ತಿಂಗಳಾಗಿರುತ್ತೆ. ಗಂಡನಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಹೆಂಡತಿಯಲ್ಲಿ ಮಕ್ಕಳು ಎಲ್ಲಿ ವಾಸ ಇದ್ದಾರೆ ಏನೂ ಗೊತ್ತಿರೋದಿಲ್ಲ. ಸೊ ಗಂಡ ಯಾವುದೋ ಒಂದು ಸಮಸ್ಯೆಯಿಂದಾಗಿ ಆತನು ಕೂಡ ಇದ್ದಂಥ ಕೆಲಸವನ್ನು ಕಳ್ಕೊಳ್ತಾನೆ. ಪೊಲೀಸರ ಮಾಹಿತಿ ಪ್ರಕಾರ, ಏನು DCP ಅವರು ಹೇಳ್ತಾ ಇರುವಂತೆ ಅವರ ಮಾಹಿತಿ ಪ್ರಕಾರ ಗಂಡ ಹೀಗೆ 4 ತಿಂಗಳ ಹಿಂದೆ ಕೆಲಸಕ್ಕೆ ರಿಸೈನ್ ಮಾಡಿರ್ತಾನೆ. DCP ಗಿರೀಶ್ ಅವರು ಹೇಳ್ತಾ ಇರುವಂಥ ಮಾಹಿತಿ ಪ್ರಕಾರ ರಿಸೈನ್ ನೀಡಿ ಅದಾದ ನಂತರ ಅವನು ಮನೆಯಲ್ಲೇ ಇರಬೇಕಂದ್ರೆ ಉದ್ಯೋಗ ಕಳ್ಕೊಂಡಿರ್ತಾನೆ. ಹೆಂಡತಿಗೆ ಹೀಗೆ 1 ವಾರದ ಹಿಂದೆ ನೋಟಿಸ್ ಬರುತ್ತೆ, ಡೈವರ್ಸ್ಗೆ ನೋಟಿಸ್ ಹೆಂಡತಿ ಕಳಿಸ್ಕೊಟ್ಟಿರ್ತಾಳೆ. ಸೊ ಭುವನೇಶ್ವರಿ ಇದರಿಂದ ಬೇಸತ್ತಂತ ಆತ ಎಲ್ಲಿಂದ ಗನ್ ಅವನಿಗೆ ಎಲ್ಲಿ ಸಿಗುತ್ತೆ ಏನೂ ಗೊತ್ತಿಲ್ಲ. ಅದ್ರ ಬಗ್ಗೆ ಈಗಾಗಲೇ ಮಾಗಡಿ ಪೊಲೀಸ್ ಠಾಣೆಯ ಪೊಲೀಸರು ಈಗಾಗಲೇ ತನಿಖೆಯನ್ನು
ಚುರುಕುಗೊಳಿಸಿದ್ದಾರೆ. ಅದು ಎಲ್ಲಿ ಅನ್ನೋದು ಕೂಡ ಪತ್ತೆ ಹಚ್ಚುವ ಕಾರ್ಯವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಹೆಂಡತಿ ಯೂನಿಯನ್ ಬ್ಯಾಂಕ್ನಲ್ಲಿ ಒಳ್ಳೆಯ ಪೋಸ್ಟ್ನಲ್ಲಿ ಇರ್ತಾರೆ. ಅಂದರೆ ವೈಟ್ಫೀಲ್ಡ್ನ ಬಿಟ್ಟು KP ಅಗ್ರಹಾರದ ಬಳಿ ಚೋಳರಪಾಡ್ಯದಲ್ಲಿ ಈಕೆ ಮಕ್ಕಳೊಂದಿಗೆ ವಾಸ ಮಾಡ್ತಾ ಇರ್ತಾಳೆ. ಇದು ಹೆಂಗೋ ಗೊತ್ತಾಗುತ್ತೆ, ಹೀಗೆ ಒಂದು 2-3 ದಿವಸದಿಂದ ಬಹುಶಃ ಗೊತ್ತಾಗಿರುತ್ತೆ. ಇವನು ಆಕೆಯನ್ನು ಹುಡ್ಕೊಂಡ್ಬಂದು ಹಿಂಬಾಲಿಸಿ ಶೂಟ್ ಮಾಡ್ತಾನೆ. ಶೂಟ್ ಮಾಡಿದಂಥ ಸಂದರ್ಭದಲ್ಲಿ ಆಗಲೇ ಹೇಳಿದಾಗೆ ಆಕೆಗೆ ತೀವ್ರ ರಕ್ತಸ್ರಾವವಾಗುತ್ತೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಡೆತ್ ಆಗುತ್ತೆ. ಅದಾದ ನಂತರ ಇವನೇ ಪೊಲೀಸ್ ಠಾಣೆಗೆ ಹೋಗಿ, ಮಾಗಡಿ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್, ಮಾಗಡಿ ರಸ್ತೆಯ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಿರ್ತಾನೆ. ಏನಪ್ಪ ಏನು ಕತೆ ಇದು ಅಂತ ಹೇಳಿ ಪೊಲೀಸರು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಈತ ಬಾಯಿ ಬಿಟ್ಟಿದ್ದಾನೆ. ಸೊ ಒಟ್ಟಾರೆ ನೋಡಿ, ಎಲ್ಲೋ ಒಂದು ಕಡೆ ಅನೈತಿಕ ಸಂಬಂಧದ ಈ ಒಂದು ಅನುಮಾನ ಪಟ್ಟು ಇಬ್ಬರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಗಂಡ, ಹೆಂಡತಿ ಬ್ಯಾಂಕ್ ಉದ್ಯೋಗಿ, ಕೈ ತುಂಬ ತಿಂಗಳಾದರೆ ಸಂಬಳ, ಒಳ್ಳೆಯ ಐಷಾರಾಮಿ ಜೀವನ, ಮುದ್ದಾದಂಥ ಇಬ್ಬರು ಮಕ್ಕಳು, ಕೇವಲ ಅನೈತಿಕ ಸಂಬಂಧದ ಅನುಮಾನದಿಂದಾಗಿ ಇಂತಹ ಮುದ್ದಾದ ಸಂಸಾರ ಇವತ್ತು ಗಂಡ ಜೈಲಿಗೆ ಹೋದರೆ ಹೆಂಡತಿಯನ್ನು ಕೊಂದು, ಹೆಂಡತಿ ಇಲ್ಲಿ ತಾಯಿ ಸ್ಮಶಾನಕ್ಕೆ ಹೋದರೆ ಮಕ್ಕಳು ಇಬ್ಬರು ಕೂಡ ಬಡವಾಗಿರುವಂಥದ್ದು, ಮಕ್ಕಳು ಅನಾಥರಾಗಿರುವಂಥದ್ದು. ಆ ಮಕ್ಕಳು ಏನು ತಪ್ಪು ಮಾಡಿದರು ನೋಡಿ. ಕೇವಲ ಅನೈತಿಕ ಸಂಬಂಧದ ಅನುಮಾನದಿಂದ ಎಂತಹ ಒಂದು ಸುಂದರ ಸಂಸಾರ ಹೆಂಗೆ ಬೀದಿಗೆ ಬಂದು, ಹೆಂಗೆ ಸ್ಮಶಾನದವರೆಗೂ, ಗಂಡ ಜೈಲಿನವರೆಗೂ, ಮಕ್ಕಳು ಅನಾಥರಾಗೋವರೆಗೂ ಬಂದು ಕತೆಗಳು ನಿಂತ್ಕೊಳ್ಳುತ್ತೆ. ಇಂತಹ ಕತೆಗಳು ಮತ್ತೆ ಮತ್ತೆ ಈ ಸಮಾಜದಲ್ಲಿ ಮರುಕಳಿಸೋದು ಬೇಡ. ಇಂತಹದೇ ಉದಾಹರಣೆ ಇದು. ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಮಾತ್ರ ಇದ್ದರೆ ಎಲ್ಲರೂ ಕೂಡ ಸೇಫು, ಯಾರೊಬ್ಬರು ಕೂಡ ಸಾಚ ಅಲ್ಲ. ಸುಮ್ಮನೆ ಅನೈತಿಕ ಸಂಬಂಧ, ಇನ್ಯಾರ ಜೊತೆನೋ ಸಂಬಂಧ, ಇನ್ನೇನೋ ಮಾಡ್ತಾ ಇದ್ದೆ, ಈ ರೀತಿಯ ಜಗಳಗಳನ್ನು ಗಂಡ ಹೆಂಡತಿ ಮಾಡ್ತಾ ಇದ್ದರೆ ಕೂಸು ಬಡವಾಗುವಂಥದ್ದು. ಸೊ ಇಂತಹದೇ ಘಟನೆ ಮರುಕಳಿಸಬಾರ್ದು ಅಂದರೆ ನಿಜಕ್ಕೂ ಗಂಡನ ಮೇಲೆ ಹೆಂಡತಿ, ಹೆಂಡತಿಯ ಮೇಲೆ ಗಂಡ ನಂಬಿಕೆಯಿಂದ ಜೀವನ ಸಾಗಿಸ್ಬೇಕು. ಅದ್ರ ಜೊತೆಯಲ್ಲಿ ಗಂಡ ಹೆಂಡತಿಯ ಜಗಳ ಹುಂಡು ಮಲಗೋವರೆಗೂ ಇದ್ದರೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸೋದಿಲ್ಲ. ಸ್ನೇಹಿತರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈಸ್ಟ್ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.